ನೋಡಪ್ಪ, ನಮ್ಮ ಸರ್ಕಾರ ಇಡೀ ದೇಶಕ್ಕೆ ಒಂದು ಮಾದರಿ. ಯಾವ ರಾಜ್ಯದಲ್ಲಿ ಈ ರೀತಿ ಫ್ರೀಯಾಗೆ ಉಚಿತವಾದಂಥ ಕನ್ನಡಕ ಕೊಡಲಿಕ್ಕೆ ಇಂಥ ಒಂದು ಹೊಸ ನೇತ್ರ ಗ್ಯಾರಂಟಿಯನ್ನು ಕೊಟ್ಟಿದೆ. ಈ ಕೆಲಸವನ್ನು ನಮ್ಮ ಸರ್ಕಾರ ಇವತ್ತು ಮಾಡಿದೆ. ಸುಮಾರು 393 ಕೇಂದ್ರಗಳಲ್ಲಿ ಇವತ್ತು ಪ್ರಾರಂಭ ಮಾಡಿದೆ. ವರ್ಷದಲ್ಲಿ ಆಗ್ತದೆ. ಸಾಮಾನ್ಯರಿಗೆ 1000 ರೂಪಾಯಿ ಉಳಿಬೋದು, 2000 ಉಳಿಬೋದು, ಟೆಸ್ಟ್ ಉಳಿಬೋದು. ಇವೆಲ್ಲ ಕೂಡ ಭಾಳ ಅನುಕೂಲ ಆಗ್ತದೆ. ಈ ಕೆಲಸನ ಜನರಿಗೆ ಅನುಕೂಲ ಆಗುವಂಥ ಕೆಲಸನ ನಾವು ಮಾಡ್ಕೊಂಡು ನಾವು ಬರ್ತೀವಿ. ಇನ್ನೊಂದು CS ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದರು. ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ ಸರ್. ಕಾನೂನು ಎಲ್ಲರಿಗೂ ಒಂದೇ. ನಿನಗೂ ಏನಾದ್ರು ನೋವಾಯಿತು ಅಂದರೆ, ನಿನಗೂ ಯಾರು ಅವಾಚ್ಯ ಶಬ್ದದಿಂದ ಬೈದರೆ, ನಿನ್ನ ಸ್ವಾಭಿಮಾನಕ್ಕೂ ಧಕ್ಕೆ ಆದರೂ ಕೂಡ ನಿನಗೂ ರಕ್ಷಣೆ ಮಾಡೋಂಥ ಕೆಲಸ ಈ ಸರ್ಕಾರ ಬದ್ಧವಾಗಿ ಮಾಡ್ತೀವಿ. ಸರ್, ಸ್ವಾಭಿಮಾನ ಅಂತ ಹೇಳಿದ್ರೆ ಇವಾಗ ASP ಅವರು ಬರ್ಮನಿ ಅಂತ ಅವರು ಸ್ವಯಂ ನಿವೃತ್ತಿ ಕೊಟ್ಟಿದ್ದಾರೆ ಸರ್. ಅದ್ರ ಬಗ್ಗೆ ನಾನು ವಿಚಾರಿಸಿ, ನನಗಿನ್ನ ಗೊತ್ತಿಲ್ಲ. ಏನು ಇವತ್ತು ಕೊಟ್ಟಿದ್ದಾರಾ? ಇವತ್ತು ಕೊಟ್ಟಿದ್ದಾರೆ. ತಿಳ್ಕೊಂಡು ಮಾತಾಡ್ತೀನಿ. ಸರ್, ಇನ್ನೊಂದು MB ಪಾಟೀಲ್ ಅವರು ಭೇಟಿ ಮಾಡಿದ್ರಿ, ಏನು ವಿಚಾರ ಚರ್ಚೆ ಆಯ್ತು? ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ, ಡೆಪ್ಟಿ CM ಇದ್ದೀನಿ. ದಿನ ಒಂದು ಅರ್ಧ ಡಜನ್, 1 ಡಜನ್, 2 ಡಜನ್ ಭೇಟಿ ಮಾಡ್ತಾ ಇರ್ತಾರೆ. ನೀವು ರೂಮಲ್ಲಿ ಮಾತಾಡೋದನ್ನೆಲ್ಲ ನಾವು ನಿಮ್ಗೆ ಹೇಳೋಕ್ಕಾಗ್ತದಾ? ಫ್ಯಾಮಿಲಿ ಮಾತುಗಳು ಆಡ್ತಾ ಇರ್ತೀವಿ, ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ, ಸ್ನೇಹಿತರು ಎಲ್ಲ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತೀವಿ. ಅದನ್ನೆಲ್ಲ ಹೇಳೋಕ್ಕಾಗ್ತದಾ? ನೀರಾವರಿ ವಿಚಾರಕ್ಕೆ ಏನೋ ಸಂಬಂಧಪಟ್ಟಂತೆ ಏನೋ ಚರ್ಚೆ ಆಗಿದೆ. 100 ವಿಚಾರ ಚರ್ಚೆ ಮಾಡ್ತೀವಿ. ಸರ್, ಇನ್ನೊಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.